ನನ್ನೆಲ್ಲ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ನವರತ್ನ ರಾಮರಾಯರು ಅಹಮಲ್ದಾರರಾಗಿದ್ದಾಗ ಮೇಲೂರೆಂಬ ಊರಿಗೆ ತಪಶೀಲಿಗೆ ಹೋಗ್ತಾರೆ. ಅಲ್ಲೊಬ್ಬ ಗೌಡ ತನ್ನ ಹೆಂಡತಿ ಹಾಗೂ ಮಗಳನ್ನು ಕರ್ಕೊಂಡು ಬಂದಿದ್ದ. ಗೌಡ ಅಳಿಯನ ಮೇಲೆ ಒಂದು ತಕರಾರು ತಗೊಂಡು ಬಂದಿದ್ದ. ಅಳಿಯ ಮಹಾ ಹೊರಟ, ಹೆಂಡತಿಯನ್ನು ಸರಿಯಾಗಿ ಬಾಳಿಸದೆ ದನ ಹೊಡೆದಂಗೆ ಹೊಡಿತಾ ಇದ್ದಾನೆ ಸ್ವಾಮಿ, ನೋಡಿ ಅವಳ ಮೇಲೆ ಹೇಗೆ ಬಾಸುಂಡೆ ಬಂದಿದೆ ಅಂತ ಹೇಳಿ ಹುಡುಗಿಯ ಬೆನ್ನು ತೋಳುಗಳ ಮೇಲೆ ಇದ್ದಂಥ ಕೆಂಪನೆಯ ಬಾಸುಂಡೆಗಳನ್ನು ತೋರಿಸ್ತಾನೆ. ಹುಡುಗಿ ಬಿಕ್ಕಿ ಬಿಕ್ಕಿ ಅಳ್ತಾ ತನ್ನ ಕಷ್ಟವನ್ನು ಹೇಳ್ಕೊಳ್ತಿದ್ಲು. ಆಕೆ ತಂದೆ ತಾಯಿಯರು ಈ ಗೋಳಿನ ಕಥೆಯಲ್ಲಿ ಸೇರಿಕೊಂಡ್ರು. ಅಹಮಲ್ದಾರರು ಆಕೆ ಗಂಡನ್ನು ಹಿಡಿದು ಕರೆಸಿದ್ರು. ಆತ ಸುಮಾರು 23 ವರ್ಷದ ಸ್ಫುರದ್ರುಬ್ಬಿ ತರುಣನಾಗಿದ್ದ. ಅವನ ಮುಖದಲ್ಲಿ ಕೋಪ ಹಾಗೆ ಅಸಹಾಯಕತೆ, ಗಾಬರಿಗಳ ಬೆರಕೆ ಇತ್ತು. ಆದರೆ ದುಷ್ಟತನ ಕಾಣ್ತಿರ್ಲಿಲ್ಲ. ಅಹಮಲ್ದಾರರು ಧ್ವನಿ ಎಸಿ ಕೇಳ್ತಾರೆ, ನೀನೇನು ಮನುಷ್ಯನ ದನವೋ? ನಿನ್ನನ್ನೇ ನಂಬಿ ಬಂದಂಥ ಹುಡುಗಿಗೆ ಹೀಗೆ ಹೊಡೆಯೋದೆ ಅಂತ ಕೇಳ್ತಾರೆ. ಅದಕ್ಕೆ ಅಂತ, ಹೌದು ಬುದ್ಧಿ, ಆ ಕ್ಷಣದಲ್ಲಿ ನಾನು ಮನುಷ್ಯನೇ ಅಲ್ಲ, ಸಿಟ್ಟಿನಲ್ಲಿ ಹೊಡೆದು ಬಿಟ್ಟೆ. ಯಾಕೆ ಮುದ್ದೆ ಮಾಡಲಿಲ್ಲ, ಯಾಕೆ ನೀರು ತರಲಿಲ್ಲ ಅಂತ ಕೇಳಿದ್ರೆ, ನಾನೇ ನೀನು ತಂದಿಟ್ಟ ಆಳ, ನೀನೇನು ದೊರೆ ಮಗನಾ ಅಂತೆಲ್ಲ ಹೇಳೋದ ಸ್ವಾಮಿ. ಅವರಪ್ಪ ಸಾವುಕಾರ, ನಾನು ಬಡವ, ನನ್ನ ಮನೆ ಸಣ್ಣದು, ತಪ್ಪು ನಂದೇ ಸ್ವಾಮಿ. ದೊಡ್ಡ ಮನೆ ಮಗಳನ್ನು ಮದುವೆ ಆಗಬಾರ್ದಿತ್ತು. ಮೊದಲು ಸರಿಯಾಗೇ ಇದ್ಲು ಸ್ವಾಮಿ. ಆಮೇಲೆ ತಾಯಿ ಮಾತು ಕೇಳಿಕೊಂಡು ಹೀಗೆ ಮಾಡಿ ಸಂಸಾರ ಕೆಡಿಸ್ಬಿಟ್ಲು. ನಾನು ಸೀರೆ ತಂದರೆ ಉಡೋದಿಲ್ಲ. ನಮ್ಮ ನೆಂಟರ ಮನೆಗೆ ಕರೆದ್ರೆ ಅವಳಿಗೆ ನನ್ನ ಜೊತೆ ಬರಲಿಕ್ಕೆ ಮಾನ ಕಡಿಮೆ ಆಗ್ತದೆ. ಯಾವಾಗಲೂ ತಲೆ ಕೆದ್ರಕೊಂಡು ಅಳ್ತಾನೆ ಇರೋದು. ಅಯ್ಯೋ ನನ್ನ ಬಾಳು ಬೇಡ ಬುದ್ಧಿ ಅಂತ ಹೇಳಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಅಳ್ಲಿಕ್ಕೆ ಶುರು ಮಾಡ್ದ. ಅವನು ಮಾತನಾಡ್ತಾ ಇದ್ದಾಗ ಆ ಹುಡುಗಿಯ ಕಣ್ಣಲ್ಲೂ ಕೂಡ ನೀರು ತುಂಬಿತ್ತು. ಸ್ವಾಮಿ, ನಾನು ಆಕೆನ ಹೊಡಿಬೇಕಂತ ಹೊಡೆದವನಲ್ಲ. ಬಿಸಿಲಿನಲ್ಲಿ ದುಡ್ಕೊಂಡು ಕಂಗಾಲಾಗಿ ಮನೇಲಿ ಬಂದು ನೀರು ಕೊಡು ಅಂತ ಹೇಳಿದ್ರೆ ಒಂದೆರಡು ಒಳ್ಳೆ ಮಾತಾಡಬೇಕಲ್ವೇ ಸ್ವಾಮಿ? ನನಗೆ ಸಿಕ್ಕಾಪಟ್ಟೆ ಕೋಪ ಬರೆಸಿ ನನ್ನ ಕಡೆಯಿಂದನೇ ಹೊಡೆಸ್ಕೊಂಡು ನನ್ನ ಹೊಟ್ಟೆ ಉಳಿಸ್ತಾಳೆ. ನಾನು ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟು ಪ್ರೀತಿ ಹೆಂಡತಿ ಹೊಡೆದಿದ್ದು ನನ್ನ ತಪ್ಪೆ. ನನಗೆ ಶಿಕ್ಷೆ ಕೊಡಿ ಸ್ವಾಮಿ, ಜೈಲಿಗೆ ಕಳಿಸ್ಬಿಡಿ, ಆಗಿದ್ದಾಗೋಗಿ ಅಂತ ಹೇಳಿ ಗೋಳಾಡ್ದ. ಅಹಮಲ್ದಾರಿಗೆ ಗೊತ್ತಾಯಿತು, ಶ್ರೀಮಂತರ ಮನೆಯಿಂದ ಬಂದಂಥ ಹುಡುಗಿ ಬಡವನ ಮನೆಯಲ್ಲಿ ಹೊಂದಿಕೊಳ್ಳೋದು ಕಷ್ಟ ಆಗಿದೆ. ಆದರೆ ಅವರಿಬ್ಬರಲ್ಲೂ ಕೂಡ ಪ್ರೀತಿ ಇದೆ. ಅವರು ಹುಸಿ ಕೋಪದಿಂದ, ನೀನು ಹೇಗೋ ಹೊಡೆದದ್ದನ್ನು ಒಪ್ಪಿದ್ದೀಯಲ್ಲ, ಆಯಿತು, ನಿನಗೆ 2 ತಿಂಗಳು ಸಜ್ಜಾ ಕೊಡ್ತೀನಿ, ಯಾರೋ ಇಲ್ಲಿ ಇವನನ್ನು ಹಿಡ್ಕೊಂಡು ಹೋಗಿ ಅಂತ ಹೇಳಿ ಅಹಮಲ್ದಾರ್ ಹೇಳಿದ್ರು. ಆಗ ನೋಡಿ ಆಯಿತು ಚಮತ್ಕಾರ, ಹುಡುಗಿ ಧಡಕ್ಕನೆ ಎದ್ಬಿಟ್ಲು. ಹೇಳಿ ಅಹಮಲ್ದಾರರ ಮುಂದೆ ಕಾಲಿಗೆ ಬಿದ್ದು, ಸ್ವಾಮಿ ನನ್ನೊಡಿ, ನನ್ನ ಗಂಡನಿಗೆ ಶಿಕ್ಷೆ ಕೊಡಬೇಡಿ, ನನಗೆ ಕೊಡಿ, ತಪ್ಪು ನಂದೆ. ಇಂಥ ಬಂಗಾರದಂಥ ಗಂಡನನ್ನು ಸರಿಯಾಗಿ ನೋಡಿಕೊಳ್ಳೋದಕ್ಕೆ ನನಗೆ ಬರಲಿಲ್ಲ. ಹೊಡೆದ್ರೆ ಏನಾಯ್ತು ಬುದ್ಧಿ? ಹೊಡೆದಿದ್ದು ನನಗೆ ತಾನೇ. ಎಷ್ಟೇ ಪ್ರೀತಿ ಇದ್ದರೂ ಗಂಡ ಹೆಂಡತಿಗೆ ಹೊಡೆದಿರೋಕ್ಕಾಗತ್ತಾ? ನೀವು ಹೊಡೆದಿಲ್ವಾ ನಿಮ್ಮ ಹೆಂಡ್ರಿಗೆ ಅಂತ ಹೇಳಿ ಅಹಮಲ್ದಾರರಿಗೆ ಪ್ರಶ್ನೆಯನ್ನು ಹಾಕಿದ್ರು. ಇಬ್ಬರು ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡು ಅಳ್ತಾನೇ ಇದ್ದರು. ಗಟ್ಟಿಯಾಗಿ ಹಿಡ್ಕೊಂಡ್ರು. ಅಹಮಲ್ದಾರರು ಇಬ್ಬರಿಗೂ ಮತ್ತು ಅತ್ತೆ ಮಾವನರಿಗೆ ಬುದ್ಧಿ ಹೇಳಿ ಇನ್ನು ಮೇಲೆ ಜಗಳವಾಡದೆ ಇರಿ ಅಂತ ಹೇಳಿ ಸಮಾಧಾನ ಮಾಡಿ ಕಳಿಸಿದ್ರು. ಮರು ವರ್ಷ ದಂಪತಿಗಳಿಬ್ಬರು ಕೂಡ ಅಹಮಲ್ದಾರರನ್ನು ಕಾಣಲಿಕ್ಕೆ ಬಂದರು. ಆದರೆ ಈಗ ತಾಯಿಯ ಕೈಯಲ್ಲಿ ಒಂದು ಸುಂದರವಾದ ಮಗು, ಎಲ್ಲೆಡೆಯಲ್ಲೂ ಬೆಳದಿಂಗಳ ನಗು. ಆತ್ಮೀಯರೇ, ಈ ಕತೆ ಹೇಳಲಿಕ್ಕೆ ಕಾರಣ ಇಷ್ಟೇ. ಇದೇ ಅಲ್ವಾ ಸಂಸಾರ? ಕ್ಷಣ ಹೊತ್ತು ಕೋಪ, ನಂತರ ಪಶ್ಚಾತ್ತಾಪ, ಕೆಲವೊಮ್ಮೆ ತಪ್ಪು ಅಭಿಪ್ರಾಯ, ನಂತರ ಒಪ್ಪಿಗೆ, ಕೆಲ ಕ್ಷಣ ನೋವು, ನಂತರ ಅದರ ಉಪಶಮನ. ಹೀಗೆ ಬೆಳಕು ನೆರಳಿನ ಚಲ್ಲಾಟವೇ ಜೀವನ. ಆದರೆ ನಾವು ಎಚ್ಚರದಿಂದ ತಿಳಿವಿನಿಂದ ನಡೆದರೆ ಮಾತ್ರ ಇದು ಚೆಲ್ಲಾಟ. ಹದ ತಪ್ಪಿದರೆ ಸದಾ ಚಿಂತೆಯ ನೋವಿನ ಕೂಪ. ಅದು ಹೇಗಿರಬೇಕು ಎಂಬುದು ನಮ್ಮ ಕೈಯಲ್ಲೇ ಇರಬೇಕು. ಆತ್ಮೀಯರೇ, ನಾನು ಹೇಳಿದ ಕತೆ ನಿಮಗೆ ಮೆಚ್ಚುಗೆಯಾಗಿದೆ ಅಂತ ಹೇಳಿ ಭಾವಿಸಿದ್ದೀನಿ. ಕೇಳಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದ.